ರಾಜಕೀಯ ರಂಗಕ್ಕೆ ಬಂದಿದ್ದೇ ಒಂದು ಅಚ್ಚರಿ ಮತ್ತು ಅನಿರೀಕ್ಷಿತ ಎಂದು ಚಿಕ್ಕ ಮಗುವಿನಂತೆ ಹೇಳಿಕೊಳ್ಳುವ ಅವರ ರಾಜಕೀಯ ಜೀವನ ಇಡೀ ವಿಶ್ವ ರಾಜಕಾರಣಕ್ಕೆ ಮಾದರಿ. ಎಚ್.ಡಿ. ದೇವೇಗೌಡರು ಕರ್ನಾಟಕ ರಾಜಕೀಯ ಇತಿಹಾಸದ ಬೃಹದಾಕಾರ ಮೈಲುಗಲ್ಲು ಎಂದೇ ಹೇಳಬಹುದಾದ ಅವರ ಪೊಲಿಟಿಕಲ್ ಕರಿಯರ್ ಹೇಗಿತ್ತು, ಅವರ ಕುರಿತಾದ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ನಿಮಗೆ ತಿಳಿಸ್ತಾ ಒಂದಷ್ಟು ಅನ್ಟೋಲ್ಡ್ ಸ್ಟೋರಿಗಳನ್ನ ಹೇಳುವ ಪ್ರಯತ್ನವೇ ಜನನಾಯಕ. ನೆನಪಿಡಿ, ಇದು ಜನಪ್ರಿಯ ರಾಜಕಾರಣಿಗಳ ಅನ್ಟೋಲ್ಡ್ ಕಹಾನಿ. ವಯಸ್ಸು 93, ಹುಮ್ಮಸ್ಸಿನಲ್ಲಿ 13. ಸಾಧನೆಗಳು, ಸಾಹಸಗಳು, ದಾಖಲೆಗಳು ನೂರಾರು. ಮಂಡ್ಯ ಮಣ್ಣ ಜಟ್ಟಿ ನಿಂತಾನೋ ತೊಡೆಯ ತಟ್ಟಿ ಗೆಲ್ತಾನೋ ಎಲ್ಲ ಮೆಟ್ಟಿ. ಇವತ್ತಿಗೂ ಅವರು ಯೋಗಾಭ್ಯಾಸ ಮಾಡುತ್ತಾರೆ, ಜೊತೆಗೆ ರಾಜಕೀಯ ಚಿಂತನೆ ಮಾಡುತ್ತಾರೆ, ಸಹಾಯಕರ ಸಹಾಯ ತೆಗೆದುಕೊಂಡೇ ವಾಕ್ ಮಾಡುತ್ತಾರೆ, ಸಭೆ ಮಾಡುತ್ತಾರೆ, ಸಮಾರಂಭ ಮಾಡುತ್ತಾರೆ. ರಾಜಕೀಯ ಚಿಂತನೆಯ ಜೊತೆಗೆ ಸಮಾಜಕ್ಕೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. ಅಷ್ಟು ಶಿಸ್ತಿನ ಮನುಷ್ಯ, ಸಂಯಮದ ಮನುಷ್ಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಚ್.ಡಿ. ದೇವೇಗೌಡರು. 21ನೇ ವಯಸ್ಸಿಗೆ ಗೌಡ್ರು ಶಾಸಕರಾದರು. 68ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾದರು. ದೇವೇಗೌಡರ ಜೀವನಯಾನ ನಿಜಕ್ಕೂ ಒಂದು ನಿದರ್ಶನ. ರಾಜಕೀಯ ವಲಯದಲ್ಲಿ ತಮ್ಮದೇ ಆದ ತಾಳ ಲಯ ಕಾಪಾಡಿಕೊಂಡು ಬಂದಿರುವ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ದೇಶಕ್ಕೆ ಮಾದರಿಯಾದ ಅತ್ಯುನ್ನತ ಉದಾಹರಣೆಯಾದ ರಾಜಕೀಯ ಮುತ್ಸದ್ದಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ದೇವೇಗೌಡರು ಸಾಧಿಸಿದ್ದು ಶಿಖರದಷ್ಟು. ಒಂದು ಪ್ರಾದೇಶಿಕ ಪಕ್ಷ ಇಂದು ದೇಶದಾದ್ಯಂತ ಸದ್ದು ಮಾಡುತ್ತಿದೆ ಎಂದರೆ ಅದರ ಹಿಂದೆ ದೇವೇಗೌಡರ ರಾಜಕೀಯ ತಂತ್ರಗಾರಿಕೆಯ ತಪಸ್ಸಿದೆ. ಹಗಲು ಇರುಳು ಶ್ರಮಿಸಿದ ಬೆವರಿದೆ. ಸಾಮಾನ್ಯರಲ್ಲಿನ ಸಾಮಾನ್ಯ ಹಳ್ಳಿಕಾರ ಒಬ್ಬ ದೇಶವೇ ಮೆಚ್ಚುವ ಪ್ರಧಾನಿಯಾಗಿ 11 ತಿಂಗಳು ಸೇವೆ ಸಲ್ಲಿಸುತ್ತಾರೆ ಎಂದರೆ ಅಲ್ಲಿ ನಿಜಕ್ಕೂ ಒಂದು ಸಾರ್ಥಕ ಸಾಹಸವಿದೆ. ತಂದೆ ಕೃಷಿಕರಾಗಿದ್ದರು, ತಾಯಿ ಗೃಹಿಣಿಯಾಗಿದ್ದರು. ಹಳ್ಳಿಯಿಂದ ಬಂದ ದೇವೇಗೌಡರು ದಿಲ್ಲಿಯಲ್ಲಿ ಗೆದ್ದರು. ರಾಜಕೀಯ ಕ್ಷೇತ್ರಕ್ಕೆ ತಾನು ಬಂದಿದ್ದೇ ಆಕಸ್ಮಿಕ ಎಂದು ಚಿಕ್ಕ ಮಗುವಿನಂತೆ ನಗುವ ದೇವೇಗೌಡರು ಜನಸೇವೆಗಾಗಿ ತಮ್ಮ ಜೀವಮಾನವನ್ನೇ ಮುಡುಪಾಗಿಟ್ಟರು. 1950ರಲ್ಲೇ ಅವರು ಡಿಪ್ಲೊಮೊ ಹೋಲ್ಡರ್ ಆಗಿದ್ದರು. ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದರು. ಜೊತೆಗೆ ಸಹಕಾರಿ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಹೊಳೆನರಸೀಪುರ ತಾಲೂಕು ಅಭಿವೃದ್ಧಿ ಸಂಘದ ಸದಸ್ಯರೂ ಆಗಿ ಸೇವೆ ಸಲ್ಲಿಸಿದ್ದರು. ಆಗಿನ ಕಾಲದಲ್ಲಿ ಭಾರೀ ಸುದ್ದಿಯಲ್ಲಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ಪಡೆಯಾದ ದೇವೇಗೌಡರು ಒಕ್ಕಲಿಗ ಸಮಾಜದ ಪ್ರಬುದ್ಧ ಹಾಗೂ ಶಕ್ತಿಯುತ ನಾಯಕ ಎನಿಸಿಕೊಂಡರು. ವಿಧಾನಸಭೆಗೆ ಬ್ಯಾಕ್ ಟು ಬ್ಯಾಕ್ ಆಯ್ಕೆಯಾದರು. ಗೌಡರು 6 ಬಾರಿ ನಿರಂತರವಾಗಿ ಗೆದ್ದು ಬಂದರು. ಹೊಳೆನರಸೀಪುರ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದ ದೇವೇಗೌಡರು ರಾಜ್ಯ ರಾಜಕೀಯ ಪ್ರವೇಶ ಮಾಡಿದ್ದು 1962ರಲ್ಲಿ. ಅಲ್ಲಿಂದ ಸತತ 6 ಬಾರಿಗೆ ಆಯ್ಕೆಯಾಗುತ್ತಲೇ ಬಂದ ದೇವೇಗೌಡರ ಜನಸೇವಾ ಮನೋಭಾವ ಅವರನ್ನು ಇವತ್ತಿಗೂ ಆಕ್ಟಿವ್ ಆಗಿಸಿದೆ. ದಣಿವಿಲ್ಲದ ರಾಜಕೀಯ ಧಣಿಯಾಗಿ ಅವರನ್ನು ಎತ್ತರಕ್ಕೆ ಕರೆದೊಯ್ದು ನಿಲ್ಲಿಸಿದೆ. 61ನೇ ವಯಸ್ಸಿನಲ್ಲಿ ಮುಖ್ಯಮಂತ್ರಿಯಾಗಿ 2 ವರ್ಷ ಗ್ಯಾಪ್ನಲ್ಲಿ ದೇಶದ ಮೊದಲ ಪ್ರಜೆಯಾದ ಪ್ರಧಾನಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸಿದರು. ಹಾಕಿ ಆಟ ಎಂದರೆ ಸಿಕ್ಕಾಪಟ್ಟೆ ಕ್ರೇಜ್. ಏನೇ ಅಂದರೂ ಅವರಿಗೆ ಆಗಲ್ಲ ಏಜ್. ವಿದ್ಯಾರ್ಥಿ ದೆಸೆಯಲ್ಲಿ ದೇವೇಗೌಡರಿಗೆ ಲೀಡರ್ಶಿಪ್ ಇತ್ತು. ಆ ಕಾಲದಲ್ಲಿ ಅವರಿಗೆ ಅದೆಂದರೆ ಲವ್ಲಿಯೆಸ್ಟ್ ಗೇಮ್. ಅದೊಂದು ದಿನ ಹಾಕಿ ಆಡ್ತಾ ಇದ್ದಾಗ 2 ವರ್ಷದಿಂದ ಅಧ್ಯಕ್ಷರಾಗಿದ್ದ ಸ್ಟೂಡೆಂಟ್ ಯೂನಿಯನ್ ಲೀಡರ್ ದೇವೇಗೌಡರಿಗೆ ಅವಮಾನ ಮಾಡಿದ್ರು. ಇನ್ಯಾವ ನನ್ನ ಮಗ ಇದ್ದಾನೆ ನನ್ನೆದುರು ಗೆಲ್ಲೋದಕ್ಕೆ ಎಂದು ಟಾಂಗ್ ಕೊಟ್ಟಿದ್ರು. ಆಗ ದೇವೇಗೌಡರು ಹಾಕಿ ಬ್ಯಾಟ್ನಿಂದ ಹೊಡೆದು ಬಿಡ್ತಾರೆ. ಒಂದೇ ಒಂದು ಕ್ಷುಲ್ಲಕ ಮಾತಿಗೆ ತಿರುಗೇಟು ನೀಡಿರುವ ದೇವೇಗೌಡರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕ್ಯಾರೆ ಎಂತಿರಲಿಲ್ಲ. ನೇರ ನುಡಿ, ನೇರ ಮಾತು, ನೇರ ವೈಖರಿ, ನೇರ ವ್ಯಕ್ತಿತ್ವದ ದೇವೇಗೌಡರು ಅನ್ಯಾಯದ ಮಾತು, ಅನ್ಯಾಯದ ವ್ಯವಸ್ಥೆಯ ವಿರುದ್ಧ ಸದಾ ತಿರುಗಿ ಬೀಳುವ ಸಿಂಗಲ್ ಸಿಂಹ. ಪತ್ರ ಬರೆಯಲ ಇಲ್ಲ ಗ್ರಹಚಾರ ಬಿಡಿಸಲ. ದೇವೇಗೌಡರ ಬಗ್ಗೆ ದೊಡ್ಡವರಿಗೂ ಭಯ ಇತ್ತಲ್ಲ.
HD ದೇವೇಗೌಡರು ಕೇಂದ್ರಕ್ಕೆ ಪತ್ರ ಬರೆದರೆ ಅಲ್ಲಿಂದ ಉತ್ತರ ಬಂದೇ ಬರ್ತಿತ್ತು. ಅಷ್ಟರ ಮಟ್ಟಿಗೆ ಇಲ್ಲಿನ ಪ್ರತಿಪಕ್ಷದ ಪ್ರತಿಯೊಬ್ಬ ರಾಜಕೀಯ ಮಿತ್ರನಿಗೂ ಭಯವಿತ್ತು. ದೇವೇಗೌಡರು ಬರೀತಾ ಇದ್ದ ಪತ್ರ ಹಾಗೆ ಇರ್ತಾ ಇತ್ತು. ನೇರ, ನಿಷ್ಠುರ, ನ್ಯಾಯಯುತವಾಗಿ, ಅದರಲ್ಲೂ ರೈತರ ಪರವಾಗಿಯೇ ತುಡಿಯುತ್ತಿದ್ದ ದೇವಣ್ಣನ ಹೃದಯ ಮತ್ತು ಲೇಖನಿ ಅಷ್ಟು ಹರಿತವಾಗಿರುತ್ತಿತ್ತು. ಈಗಲೂ ಆ ವಿಷಯದಲ್ಲಿ ಅವರ ನಿಲುವನ್ನು ಖುದ್ದು ಕೇಂದ್ರದ ಕಿಂಗ್ ನರೇಂದ್ರ ಮೋದಿಯವರು ಕೋಟ್ ಮಾಡಿ ಟ್ವೀಟ್ ಮಾಡ್ತಾರೆ. ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ದೇವೇಗೌಡರ ಸಜೆಷನ್ ಕೇಳ್ತಾರೆ. ಅವರಿಂದ ಪ್ರತಿಕ್ರಿಯೆ ಪಡೆದೇ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ. ಅವರನ್ನು ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದಾರೆ. ದೇವೇಗೌಡರ ಪರಮ ಸರಳತೆಗೆ ಇದೊಂದು ಸಾಕ್ಷಿ ಸಾಕು. ಅವರ ಚಿಂತನೆ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು. ದೇವೇಗೌಡ ಅವರು ಯಾವತ್ತೂ ಆಡಂಬರದ ಬದುಕು ಬದುಕಿದ ವ್ಯಕ್ತಿಯಲ್ಲ. ಬಿಳಿ ಪಂಚೆ, ಬಿಳಿ ಶರ್ಟ್ನಲ್ಲೇ ಓಡಾಡುವ ಅವರು ದಿನನಿತ್ಯದ ಶಿಸ್ತಿನ ಜೀವನ ನಡೆಸ್ತಾರೆ. ಡೈಲಿ ಊಟದಲ್ಲಿ ಇದೇ ರೆಸಿಪಿ ಇರಬೇಕು ಎಂದು ಅದನ್ನಷ್ಟೇ ತಿಂತಾರೆ. ಮಿತ ಆಹಾರ, ಹಿತಚಿಂತನೆ ಜೊತೆಗೆ ಒಂದಷ್ಟು ಯೋಗಾಭ್ಯಾಸ ಸಹಿತ ದೇಹದಂಡನೆ ಅವರನ್ನು ಇವತ್ತಿಗೂ ಅಷ್ಟು ಗಟ್ಟಿಮುಟ್ಟಾಗಿ ನಿಲ್ಲಿಸಿದೆ. 93ರ ಗೌಡರ ಚಿರಯೌವನ ಮತ್ತು ಚಿರಂತನ ಆಲೋಚನೆಗಳು ನಿಜಕ್ಕೂ ಮಾದರಿ. ಅವರ ಸಿಂಪ್ಲಿಸಿಟಿಗೆ ಇನ್ನೊಂದು ಸಾಕ್ಷಿ ಅವರ ಮಗಳು ಅನಸೂಯ ಅವರ ವಿವಾಹ. ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ದೇವೇಗೌಡರು ತಮ್ಮ ಮಗಳ ಮದುವೆಯನ್ನು ಒಂದು ಚೌಕಟ್ಟಿನ ಬಜೆಟ್ನಲ್ಲಿಯೇ ಮಾಡ್ತಾರೆ. ಇಷ್ಟೇ ದುಡ್ಡಿನಲ್ಲಿ ತನ್ನ ಮಗಳ ಮದುವೆ ಆಗಬೇಕು ಎಂದು ಡಾಕ್ಟರ್ ಮಂಜುನಾಥ್ ಬಳಿ ಭಿನ್ನಹ ಮಾಡಿಕೊಳ್ತಾರೆ. ತಾನು ದೊಡ್ಡದಾಗಿ ಅದ್ದೂರಿಯಾಗಿ ಮಗಳ ಮದುವೆ ಮಾಡಿದೆ ಎನ್ನುವ ವಿಷಯ ನಾಳೆ ಸಮಾಜಕ್ಕೆ ತಪ್ಪು ಸಂದೇಶ ಸಾರಬಾರದು ಎಂಬ ಕಾರಣಕ್ಕೆ ಸರಳ ವಿವಾಹ ಸಮಾರಂಭ ಮಾಡಿ ಮಗಳನ್ನು ಧಾರೆ ಎರೆದುಕೊಡ್ತಾರೆ ದೊಡ್ಡಗೌಡರು. ಅಚ್ಚರಿಯಾದರೂ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ದೇವೇಗೌಡರು ಇವತ್ತಿಗೂ ತಮ್ಮ ಆತ್ಮೀಯರ ಮನೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ತಾವು ಹೋಗಿ ಬರ್ತಾರೆ. ಅದು ಮದುವೆ ಇರಲಿ, ಮನೆ ಗೃಹ ಪ್ರವೇಶ ಇರಲಿ, ದೇವೇಗೌಡರು ಅಲ್ಲಿ ಇರ್ತಾರೆ. ಇದ್ದು ಒಂದಷ್ಟು ಖುಷಿಯ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡಿ ಬರ್ತಾರೆ JDS ಪಕ್ಷದ ಕ್ಯಾಪ್ಟನ್ HD ದೇವೇಗೌಡ. ವಿನಾಯಕ್ ರಾಮ್ ಕಲಗಾರು, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಭತ್ತದ ಉತ್ಸಾಹಿ, ಭತ್ತದ ತೆನೆ ಹೊತ್ತ ಮಹಿಳೆಯರ ಪಾಲಿನ ಆಶಾಕಿರಣ, JDS ಪಕ್ಷದ ಜನ್ಮದಾತ, ಕರುನಾಡು ಕಂಡ ದಕ್ಷ ರಾಜಕಾರಣಿ, ದೇಶ ಮೆಚ್ಚಿದ ಪ್ರಧಾನಿ ದೇವೇಗೌಡರ ಬಗ್ಗೆ ಹೇಳುವುದು ಸಾಕಷ್ಟಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮಾತಾಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಜನನಾಯಕ ವಿಶೇಷ ಸಂಚಿಕೆ. ಇದು ಜನಪ್ರಿಯ ರಾಜಕಾರಣಿಗಳ ಅನ್ಟೋಲ್ಡ್ ಸ್ಟೋರಿ.